ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ. ಮಾಮೂಲಿ ಯಾವಾಗ ತೊಗೊಳಂಗೆ 10 ನಂಬರ್ಗೆ ಕ್ರೋಶ 6 ಎಳೆ ದಾರ ಹಾಕ್ಬಿಟ್ಟು ಒಂದು ಸರಿ ಗಂಟು ಹಾಕೊಳ್ಳೋದು. ಆಮೇಲೆ ಗಂಟು ಹಾಕಿದ್ಮೇಲೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ 4 ಚೈನು, 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು, ಮತ್ತು 3 ಚೈನು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ಈಗ ಕ್ರೋಶನ ಹೊರಗಡೆ ತೆಗೆದು ಬೀಡ್ಸ್ ಹಾಕ್ಕೋಬೇಕು. ಬೀಡ್ಸ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು ಈ ಕಡೆ ಈಗ 3 ಚೈನ್ನ 2 ಸರಿ ಹಾಕ್ಕೊಂಡಿದ್ದೀವಲ್ವ, ಅದೇ ಥರ ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡಿ ಮತ್ತು 3 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು 4 ಚೈನು, ಇದು ಕ್ರೋಶ ಕುಚ್ಚು ಕಟ್ಟೋಕ್ಕೆ. 4 ಚೈನ್ ಆದಮೇಲೆ ಮತ್ತೆ 3 ಚೈನ್ ಹಾಕಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಮತ್ತೆ 3 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು ಮತ್ತು ಬೀಡು. ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಇದೇ ಥರ ಬೇಸ್ ಲೈನ್ ಹಾಕೊಂಡು ಹೋಗೋದು. 4 ಚೈನ್ ಫಸ್ಟು, ಆಮೇಲೆ 3 ಚೈನು ಮತ್ತು ಬೀಡು, 3 ಚೈನು 4 ಚೈನು ಮತ್ತು 3 ಹಾಕಿ 1 ಬೀಡು. ಸೆಕೆಂಡ್ ರೌಂಡು ಇಷ್ಟಾಗಿದೆ, ಕಂಪ್ಲೀಟ್ ಮಾಡಿದ್ರು ಅದು. ಮತ್ತು 3rd ರೌಂಡ್ಗೆ ಒಂದು ಗಂಟು ಹಾಕಿದ್ದೀನಿ. ಹಾಕಿ ಅಲ್ಲೇ ಪಕ್ಕದಲ್ಲಿ ಒಂದು ಲಾಕ್ ಮಾಡಿ ಇದ್ರೊಳಗೆ ಒಂದು ಲಾಕ್ ಮಾಡ್ಕೋಬೇಕು. 4 ಚೈನ್, 1 2 3 ಸಾಕು ಅನ್ಸುತ್ತೆ, ಈಗ 4 ಬೇಕು. 4 ಚೈನ್ ಹಾಕಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಈ 3 ಗ್ಯಾಪ್ಗೆ ಡಬಲ್ ಕ್ರೋಶೆ ಇಲ್ಲಿ ಹಾಕಿ ಫಸ್ಟ್ನೇ ಚೈನ್ ಒಳಗೆ ಮಾಡಿಬಿಟ್ಟು 2ರಲ್ಲಿ 1 2ರಲ್ಲಿ 1. ಈಗ ಇದಕ್ಕೆ 2 ಚೈನ್ ಹಾಕಿಬಿಟ್ಟು ಇದರೊಳಗೆ ಒಂದು ಲಾಕ್ ಮಾಡಬೇಕು. ಈ ಥರ ಲಾಕ್ ಮಾಡಿದ್ರೆ ಈ ಥರ ಫ್ಲವರ್ ಥರ ಕಾಣಿಸುತ್ತೆ. ಈ ಚೈನ್ ಒಳಗೆ ಹಾಕಿ 2ರಲ್ಲಿ 1 2ರಲ್ಲಿ 1 ಮಾಡಿ ಮತ್ತು 2 ಚೈನ್ ಹಾಕಿ ಕಂಬದ ಪದಕ್ಕೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಕಾಣಿಸುತ್ತೆ, ಕಾಣಿಸ್ತಾ ಇದೆ ಫುಲ್ ಫೈನಲ್ ಆಗಿರೋದು.